ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ ಮತ್ತು ಜೀವನ ಹೇಗೆ ನಡೀತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇವತ್ತಿನ ವ್ಲಾಗ್ ನಾನು 11 ಗಂಟೆಗೆ ಶುರು ಮಾಡ್ತಾಯಿದ್ದೀನಿ. ನಮ್ಮನೆ ಪುಟ್ಟರಾಣಿ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡಾಗ ನನಗೆ ಫ್ರೀ ಟೈಮ್. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಅಕ್ಕನ ಮಗಳದ್ದು ಬರ್ತ್ಡೇ ಇದೆ. ಸೊ ಮನೆಗೆ ಹೋಗಬೇಕು. ಸಾಯಂಕಾಲ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅವಳಿಗೊಂದು ಯಾವ್ದಾದ್ರು ಒಳ್ಳೆ ಚೆನ್ನಾಗಿರೋ ಗಿಫ್ಟ್ಸ್ ಪ್ಯಾಕ್ ಮಾಡೋಣ ಅಂತ ಇವಾಗ ಅಂದ್ಕೊಂಡೆ. ಯಾಕಂದರೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ನನಗಿದು ಒಳ್ಳೆ ಟೈಮ್, ಫ್ರೀ ಟೈಮ್ ಏನಾದರೂ ಮಾಡೋಕ್ಕೆ. ಅದಕ್ಕೆ ಗಿಫ್ಟ್ಸ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ, ಲೆಟ್ಸ್ ಪ್ಯಾಕ್ ಟುಗೆದರ್. ನಾನು ಕೆಲವಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ. ಶೀ ಈಸ್ ಅ ಗರ್ಲ್. ಅವಳಿಗೆ 8 ಇಯರ್ಸ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕೊಡೋಣ ಅಂದ್ಕೊಂಡೆ. ಸೊ ಇದು ಯಾವುದೋ ಒಂದಿದೆ ನೋಡಿ, ಇದು ಈ ಬೀಡ್ಸ್ನ ಇದ್ರ ಮೇಲೆ ಹಾಕೋದು, ಸಮಥಿಂಗ್ ಆ ಥರ ಬರುತ್ತೆ. ಈ ಸ್ಟಿಕ್ಕೆಲ್ಲ ಇದೆ. ಏನೋ ಒಂದು ಆ್ಯಕ್ಟಿವಿಟಿಗೆ, ಇನ್ನೇನು ನೆಕ್ಸ್ಟು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ಈಗ ಎಕ್ಸಾಮ್ ಮುಗಿದ ಮೇಲೆ ಚೆನ್ನಾಗಿರುತ್ತೆ ಅಂತ. ಮತ್ತು ಇದೊಂದಿದೆ, ಇದು ಸೆಟ್. ಇದು ಅಗೇನ್ ಇದು ಗರ್ಲಿ ಥೀಮ್ ಇದೆ. ಮತ್ತು ಓದ್ತಾ ಇರೋದ್ರಿಂದ ಒಂದು ನಿಮಿಷ ಯೂಸ್ಫುಲ್ ಆಗುತ್ತೆ. ಒಳಗೆ ನೋಡಿ ಏನೇನೋ ಇರೇಸರು, ಪೆನ್ಸಿಲ್ಲು, ಫುಲ್ ಪೌಚ್ ಜೊತೆ ಇದೆ. ಇದು ಚೆನ್ನಾಗಿರುತ್ತೆ. ಸೊ ನಾನು ಯೂಶ್ವಲಿ ಇವಾಗ ಏನಾದರೂ ಈ ಥರ ಬರ್ಡೇ ಇದ್ದರೆ ಅಥವಾ ಯಾವ್ದಾದ್ರು ಫಂಕ್ಷನ್ ಇದ್ದರೆ ನಾನು ಆದಷ್ಟು ಯೂಸ್ಫುಲ್ ಐಟಮ್ಸ್ನ ಪ್ರಿಫರ್ ಮಾಡ್ತೀನಿ ಕೊಡೋಕ್ಕೆ. ಯಾಕಂದರೆ ಎನಿವೇಸ್ ನಾವು ದುಡ್ಡು ಕೊಟ್ಟು ತೊಗೋತಾ ಇದ್ದೀವಿ. ಅವ್ರು ಸುಮ್ಮನೆ ಅಲ್ಲಿ ಮನೆಗೆ ಹೋಗಿ ಅದು ಇಷ್ಟ ಆಗಿಲ್ಲ ಸುಮ್ಮನೆ ಬಿಸಾಕೋಕ್ಕಿಂತ ಒಂದು ಮೂಲೆಯಲ್ಲಿ ಯಾವುದಾದ್ರೂ ಯೂಸ್ ಆಗೋ ಅಂಥದ್ದಾದರೆ ಅಟ್ಲೀಸ್ಟ್ ಅವ್ರು ಯೂಸ್ ಮಾಡ್ತಾರೆ. ನಮಗೂ ಒಂದು ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ ಅಲ್ವಾ? ನೀವೇನಂತೀರಾ? ನೀವು ಯಾವ ಥರ ಗಿಫ್ಟ್ ಕೊಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ನೋಡಿ, ಇದು ಕ್ಲಿಪ್, ಸೆಟ್ ಆಫ್ ಕ್ಲಿಪ್ಪು, ಏನೋ ಫ್ಯಾನ್ಸಿ ಕ್ಲಿಪ್ಸ್ ಥರ ಚೆನ್ನಾಗಿದೆ. ಇವಾಗಿನ ಹೆಣ್ಮಕ್ಳಿಗೆ ಏನೇನೋ ಬರುತ್ತಪ್ಪ, ಎಷ್ಟು ನೋಡಿದ್ರೇ ಖುಷಿ ಆಗುತ್ತೆ. ಎಸ್ಪೆಷಲಿ ಸ್ವಲ್ಪ ಡ್ರೆಸ್ ಮಾಡೋಕ್ಕಲ್ಲ ತುಂಬ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ಸೆಟ್ ಆಫ್ ಕ್ಲಿಪ್ಸ್ ಡಿಸೈನ್ ಇಲ್ಲಿ ಕಾಣಿಸ್ತಿದೆ. ಒಂದು ನಿಮಿಷ. ಓಕೆ, ಹಾಂ ನೋಡಿ, ಈ ಥರ ಏನೇನೋ ಇದೆ, ಚೆನ್ನಾಗಿದೆ ಇದು. ಓಕೆ, ಇದು ಆ್ಯಕ್ಚುಲಿ ಸ್ಟಿಕ್ಕರ್ ಏನೋ ಇತ್ತು, ನಾನು ತೆಗ್ದಿದ್ದು ಹಿಂಗಾಯಿತು. ಓಕೆ, ಇದೊಂದು ಆಯಿತಾ. ಮತ್ತು ಇಲ್ಲಿ ನನ್ನ ಹತ್ರ ಒಂದು ಬ್ಯಾಗ್ ಇತ್ತು, ಸ್ಮಾಲ್ ಇದೆ ಥರ. ಇದು ಅಷ್ಟೇ ಗರ್ಲ್ ಬ್ಯಾಗೇನೆ. ನಾನೇನು ಅಂದ್ಕೊಂಡೆ ಅಂದರೆ ಈ 3 ಐಟಮ್ಸೂ ಈ ಬ್ಯಾಗ್ ಒಳಗೆ ಹಾಕಿ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದ್ಯಾಟ್ ಏನೋ ಒಂದು ಬ್ಯಾಗಲ್ಲೆಲ್ಲ ಒಟ್ಟಿಗೆ ಸಿಗುತ್ತೆ ಅಂತ. ಸೊ ಲೆಟ್ಸ್ ಪ್ಯಾಕ್. ಆ್ಯಕ್ಚುಲಿ ಇದು ಬ್ಯಾಗಲ್ಲೆಲ್ಲ ಹಾಕಿಟ್ಟೆ 3 ಐಟಮ್ಸ್ನು. ಮತ್ತು ಈ ಥರ ಗಿಫ್ಟ್ ರ್ಯಾಪರ್ಸು ನಾನು ತರಿಸಿದ್ದೀನಿ. ಪ್ಯಾಕ್ ಆಫ್ ಎಷ್ಟೋ ಏನೋ ಐ ಥಿಂಕ್ 20ನೋ 30ನೋ. ಯಾಕಂದರೆ ನಮ್ಮ ಮನೆಯಲ್ಲಿ ನನ್ನ ಮಗ ಇದ್ದಾನೆ, ಅವನ ಫ್ರೆಂಡ್ಸು ಬರ್ತಡೇ ಅದು ಇದು ಅಂತ ಯಾವುದೋ ಒಬ್ರದ್ದು ಬರ್ತಾನೇ ಇರುತ್ತೆ ಬರ್ತಡೇ. ಮತ್ತು ಬಲ್ಕಲ್ಲಿ ತರಿಸಿದ್ರೆ ಕಡಿಮೆ ಬೀಳುತ್ತಲ್ಲ ಅಂತ ತರಿಸಿಟ್ಟಿದ್ದೀನಿ. ಈ ಥರ ಯಾವುದಾದ್ರು ಬರ್ತಡೇ ಇದ್ದಾಗ ಮನೆಯಲ್ಲೇ ಗಿಫ್ಟ್ ರ್ಯಾಪರು ಗಿಫ್ಟ್ ಮಾಡೋಕ್ಕೆ. ನೋಡಿ, ತಕ್ಕ ಮಟ್ಟಿಗೆ ಪ್ಯಾಕಿಂಗ್ ಮಾಡಿದ್ದೀನಿ. ಈಗ ಸಾಯಂಕಾಲ ಹೆಸರು ಬರೆಯೋದೆ, ನನ್ನ ಮಗನ ಹೆಸರು ಬರೀತೀನಿ, ನನ್ನ ಮಗಂದು ಮಗಳದು. ಅವ್ರ ಹೆಸರು ಇಲ್ಲಿ ಬರೆದ್ರೆ ಇಟ್ಸ್ ಆಲ್ ರೆಡಿ. ಸೊ ಈವ್ನಿಂಗ್ ರೆಡಿಯಾಗಿ ಇವತ್ತು ಬರ್ಡೇ ಪಾರ್ಟಿ ಇದೆ, ಫನ್ ಇರುತ್ತೆ, ಹೋಗೋಣ. ಫ್ರೈಡೇ ಇರೋದ್ರಿಂದ ಪರವಾಗಿಲ್ಲ. ಯಾಕೆಂದರೆ ಈಗ ಮಾರ್ಚ್ ಮಂತು ಎಕ್ಸಾಮ್ ಟೈಮ್, ತುಂಬ ಓದೋಕ್ಕೆಲ್ಲ ತುಂಬ ಇರುತ್ತೆ. ಒನ್ ಟೈಮ್ ಪರವಾಗಿಲ್ಲ ಫನ್ ಮಾಡೋಕ್ಕೆ ಅಲ್ವಾ? ಸೊ ನೀವು ಯಾರಾದರೂ ನೋಡ್ತಿರೋರು ಓದ್ತಾ ಇರೋ ಮಕ್ಕಳಿದ್ರೆ ಕಮೆಂಟ್ ಮಾಡಿ, ಹೇಗೆ ಓದ್ತಾ ಇದ್ದಾರೆ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರಾ, ಏನು ಕತೆ ಹೇಗೆ ಅಂತ. ಅವಳಿನ ಮಲ್ಕೊಂಡಿದ್ದಾಳೆ. ಸೊ ಇವಾಗ ನಾನು ಏನು ನೆಕ್ಸ್ಟ್ ಮಾಡ್ತೀನಿ ಅಂದರೆ ಪೂಜೆ ಮಾಡೋದು. ನನ್ನ ಜೀವನದಲ್ಲಿ ನನಗೆ ಪೂಜೆ ಇಲ್ಲದೆ ನನ್ನ ದಿನಾನೇ ಮುಗಿಯಲ್ಲ. ನನಗೆ ದೇವ್ರ ಪೂಜೆ ಮಾಡೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಮೈ ಲೈಫ್. ನಾನು ನನ್ನ ಮುಂದಿನ ವ್ಲಾಗ್ಸಲ್ಲೆಲ್ಲ ಹೇಳ್ತೀನಿ ಏನಕ್ಕೆ, ಹೇಗೆ, ನನ್ನ ಎಕ್ಸ್ಪೀರಿಯನ್ಸ್ಗಳೇನು ದೇವ್ರ ಜೊತೆ ಅನ್ನೋದು. ಬಟ್ ಎಸ್, ಇವಾಗ 2 ಮಕ್ಕಳು ಇರೋದ್ರಿಂದ ಮತ್ತು ಚಿಕ್ಕ ಪಾಪು ಇರೋದ್ರಿಂದ ಕೆಲವೊಂದು ಸತಿ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ರಾತ್ರಿ ಆದರೂ ಪರವಾಗಿಲ್ಲ,
ರಾತ್ರಿ ಮಲ್ಕೊಳ್ಳೋ ಟೈಮ್ ಆದರೂ ಪರವಾಗಿಲ್ಲ, ನಾನು ಕೈ ಮುಗಿದು ಪೂಜೆ ಮಾಡಿನೇ ನಾನು ಮಲ್ಕೊಳ್ಳೋದು. ದಟ್ ಈಸ್ ಮೈ ಹಾಬಿ. ನನಗದ್ರಿಂದ ಖುಷಿ ಸಿಗುತ್ತೆ. ಇವಾಗ ಎಷ್ಟೊಂದು ಜನಕ್ಕೆ ಏನೋ ಟ್ರಾವೆಲ್ ಮಾಡೋಕ್ಕೆ ಖುಷಿ ಸಿಗುತ್ತೆ, ಅಡುಗೆ ಮಾಡೋಕ್ಕೆ ಖುಷಿ ಸಿಗುತ್ತೆ, ಅಥವಾ ಏನಾದರೂ ಓದೋಕ್ಕೆ ಖುಷಿ ಸಿಗುತ್ತೆ, ಆ ಥರ ಏನೋ ಹಾಬೀಸ್ ಇರುತ್ತೆ. ಆ್ಯಂಡ್ ಪಾರ್ಟಿ ಮಾಡೋಕ್ಕೆ ಖುಷಿ ಸಿಗುತ್ತೆ. ಸೊ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಹ್ಯಾಪಿನೆಸ್ಗೆ ಡೆಫಿನೇಷನ್ ಇಲ್ಲ, ಖುಷಿಗೆ ಡೆಫಿನೇಷನ್ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ ಖುಷಿ ಅನ್ನೋಕ್ಕೆ. ನನಗೆ ಪೂಜೆ ಮಾಡೋದು ತುಂಬ ಖುಷಿ ಸಿಗುತ್ತೆ, ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ. ಮತ್ತು ಯಾರೋ ಒಬ್ಬ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾನೆ, ನಮ್ಮ ರಕ್ಷಿಸ್ತಾ ಇದ್ದಾನೆ ಅನ್ನೋ ಒಂದು ಧೈರ್ಯ ಸಿಗುತ್ತೆ, ನಿಜವಾಗ್ಲೂ ಹೇಳ್ತೀನಿ. ಸೊ ಅವಳಿನ ಮಲ್ಕೊಂಡಿದ್ದಾಳೆ, ಅದಕ್ಕೆ ಕ್ವಿಕ್ಕಾಗಿ ಪೂಜೆ ಮಾಡೋಣ ಅಂತ ನಾನು ಪೂಜೆ ಮಾಡಿಬಿಟ್ಟು ನಂದು ದೇವ್ರ ಮನೆ ಥರ ಇಲ್ಲ ನಮ್ಮ ಮನೇಲಿ, ಹಾಗೆ ಟೇಬಲ್ ಮೇಲೆ ಎಲ್ಲ ಇಟ್ಟಿದ್ದೀನಿ. ನೋಡಿ, ನಾನು ಯೂಶಲಿ ದೇವರಿಗೆ ವೈಟ್ ಕಲರ್ ಹೂ ಹಾಕ್ತೀನಿ. ವೈಟ್ ಕಲರ್ ಶಾವಂತಿಗೆ ಹೂ, ಯಾಕಂದರೆ ವೈಟ್ ಅಂದರೆ ಪೀಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ನೆಮ್ಮದಿ, ಶಾಂತಿ, ಒಂದು ಕಾಮ್ನೆಸ್. ಸೊ ನಮ್ಮೆಲ್ಲರ ಜೀವನದಲ್ಲೂ ಆ ಶಾಂತಿ ಅನ್ನೋದು ಇರಲೇಬೇಕು ಅಲ್ವಾ. ಈಗ ಎಷ್ಟೇ ಏನೇ ಇದ್ದರೂ ಮನೆಯಲ್ಲಿ ನೆಮ್ಮದಿ ಅನ್ನೋದೊಂದು ಇಲ್ಲ ಅಂದರೆ ಜೀವನ ಸರಿ ಇರಲ್ಲ ಅಲ್ವಾ. ನೆಮ್ಮದಿ ಅನ್ನೋದು ಬಹಳ ಮುಖ್ಯ. ಸೊ ಕಲರ್ಸ್ಗೂ ಒಂದು ಎನರ್ಜಿ ಅನ್ನೋದು ತುಂಬ ಇರುತ್ತೆ. ನೀವೇನು ಕಲರ್ ಹಾಕ್ತೀರಾ, ಏನು ಕಲರ್ನ ಯೂಸ್ ಮಾಡ್ತೀರಾ, ಮನೆಯಲ್ಲಿ ಯಾವ ಕಲರ್ ಜಾಸ್ತಿ ಬಳಸ್ತೀರಾ, ನೀವು ಯಾವ ಕಲರ್ ಹಾಕೋತೀರಾ ಬಟ್ಟೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಇದನ್ನೆಲ್ಲ ಪರ್ಸ್ನಲಾಗಿ ಫಾಲೋ ಮಾಡ್ತೀನಿ. ದೇವರಿಗೆ ಬಳಸೋ ಹೂ ಕೂಡ, ಪೂಜೆ ಮಾಡೋಕ್ಕೆ ಬಳಸೋ ಹೂ ಕೂಡ ನಾನು ಬಿಳಿ ಹೂವನ್ನ ಯೂಸ್ ಮಾಡ್ತೀನಿ. ಅಂದರೆ ಇದು ನಾರ್ಮಲಿ ನಮ್ಮ ಮನೆ ಮುಂದೆ ಹೂ ಮಾರ್ಕೊಂಡು ಹೋಗ್ತಾರಲ್ಲ, ಅಲ್ಲೇ ಸಿಗೋದು, ಅಲ್ಲೇ ನಾನು ತೊಗೊಳ್ಳೋದು. ಸೊ ಬಿಳಿ ಶಾವಂತಿಗೆ ಹೂ ದೊಡ್ಡದಾಗೂ ಇರುತ್ತೆ, ತುಂಬ ಸುಂದರವಾಗೂ ಇರುತ್ತೆ. ನನಗಂತೂ ಸಖತ್ ಇಷ್ಟ ಈ ಹೂ ನೋಡಿದ್ರೆ. ಒಂಥರ ಏನೋ ನೋಡಿದ್ರೆ ಖುಷಿ ಆಗುತ್ತೆ. ನಾನು ಇದು ತೊಗೋತೀನಿ. ಅಕಸ್ಮಾತ್ ಬಿಳಿ ಅವ್ರು ತಂದಿಲ್ಲ ಹೂನವರು ಅಂದರೆ ಮಾತ್ರ ನಾನು ಈ ಹಳದಿ ಶಾವಂತಿಗೆ ಯೂಸ್ ಮಾಡ್ತೀನಿ. ಇದು ನೋಡಿ ಸ್ವಲ್ಪ ಬಾಡೋಗ್ಬಿಟ್ಟಿದೆ ಬಿಸಿಲಿಗೆ. ಇದು ಜಾಸ್ತಿ ಇಲ್ಲ, 1-2 ಇದೆ ಮಧ್ಯದಲ್ಲಿ ಹಾಕಿದ್ದಾರೆ, ಬಟ್ ನಾನು ಬಿಳಿನೇ ಯೂಸ್ ಮಾಡ್ತೀನಿ. ಕ್ವಿಕ್ಕಾಗಿ ಪೂಜೆ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ನಂದು ಕಂಪ್ಲೀಟ್ ದೇವ್ರ ಮನೆ ಥರ ಇಲ್ಲ, ಟೇಬಲ್ ಮೇಲೇ, ಬಟ್ ನಾನು ಏನೇನೆಲ್ಲ ದೇವ್ರ ವಿಗ್ರಹ ಇಟ್ಟಿದ್ದೀನಿ ಅಂತ. ನಾನು ಸಾಮಾನ್ಯವಾಗಿ ಫೋಟೋಸ್ ಎಲ್ಲ ಇಡಲ್ಲ, ನನಗೇನೋ ಆ ಫೋಟೋಸ್ ಸರಿ ಹೋಗಲ್ಲ. ನನಗೆ ವಿಗ್ರಹ ಇಟ್ಕೊಂಡ್ರೇ ಒಂಥರ ನಿಜವಾದ ದೇವ್ರ ಕೂತಂಗೆ ಅನಿಸುತ್ತೆ, ಅದಕ್ಕೆ ನಾನು ವಿಗ್ರಹನೇ ಇಟ್ಟಿರೋದಿಲ್ಲ. ನಾನು ಮನೆಯಲ್ಲಿ ಯಾವಾಗಲೂ ದೀಪ ಬೆಳಕಬೇಕು. ಸೊ ನೀವು ಎಲ್ಲೇ ಇರಿ, ನೀವು ಯಾರೇ ಆಗಿರಿ, ಎಂಥ ಸಂದರ್ಭ ಆದರೂ ಆಗಿರಲಿ, ಆದಷ್ಟು ದಿನ ಮನೆಯಲ್ಲಿ ದೀಪ ಹಚ್ಚಿ ದೀಪ ಬೆಳಕಬೇಕು. ಈ ದೀಪ ಯಾವಾಗಲೂ ಮನೆಯಲ್ಲಿರೋ ನೆಗೆಟಿವಿಟಿ ಮತ್ತು ಕೆಟ್ಟ ದೃಷ್ಟಿ ಎಲ್ಲ ತೆಗೆಯುತ್ತೆ. ಸೊ ಅದ್ರ ಪವರ್ ಹಾಗಿದೆ, ದೀಪ ಹಚ್ಚೋ ಪವರು. ಅದಕ್ಕೆ ಸಂಜೆ ಹೊತ್ತಾದರೂ ಆಗಲಿ, ಬೆಳಗ್ಗೆ ಆದರೂ ಆಗಿರಲಿ, ನೀವು ಬ್ಯಾಚುಲರ್ ಆದರೂ ಆಗಿರಿ, ಮದುವೆ ಆದರೂ ಆಗಿರಲಿ, ಹೆಂಗಾದರೂ ಇರಿ, ದಿನ ಮನೇಲಿ ದೀಪ ಬೆಳಗಿ. ನಮ್ಮ ಮುದ್ದಿನ ರಾಣಿ ಎದ್ದು ಬಿಟ್ಟಿದ್ದಾಳೆ. ನಾನೇ ಇದು ಮುದ್ದಿನ ಇಲ್ಲಿಡ್ತೀನಿ, ಕಾಣಿಸುತ್ತೆ. ಗಂಟೆ ನಿದ್ದೆ ಮಾಡಿ ಎದ್ದಿದ್ದಾಳೆ. ನನ್ನ ಪೂಜೆ ಎಲ್ಲ ಅಷ್ಟೊಂದು ಮುಗ್ದಿದೆ. ಇವಾಗ ಇವಳ ಜೊತೆನೆ ಇನ್ನು ಅಲ್ಲನೇನಿದೀವ, ಅವಳಿಗೆ ಇವಾಗ ತಿನ್ನಿಸ್ಬೇಕು. ಯಾಕಂದರೆ ಇವತ್ತು ರೊಟೀನ್ ಸ್ವಲ್ಪ ಚೇಂಜ್ ಆಗೋಯ್ತು. ಬೇಗ ಎದ್ಲು, ತುಂಬ ಬೇಗ ಮಲ್ಕೊಂಡು ಬೇಗ ಎದ್ಲು. ಬೆಳಗ್ಗೆ ಬೇಗ ಎದ್ಲು. ಸೊ ಇವಾಗ ನಾನು ಅವಳಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ತೋರಿಸ್ತೀನಿ, ಬನ್ನಿ. ಹಾಯ್ ಹೇಳು, ಹಾಯ್ ಮೇಡಮ್, ಹಾಯ್ ಮೇಡಮ್, ಹಿಂಗೆ ಹಾಯ್ ಮಾಡಿರಿದ್ದೀಮ್ಮ, ಡು ಹಾಯ್ ಹಾಯ್. ಓಕೆ, ಸೊ ತೋರಿಸ್ತೀನಿ. ಓಕೆ, ಇದು ಹಾಲಲ್ಲಿ ಬಾಳೆಹಣ್ಣು ಮತ್ತು ಬಾದಾಮಿ ಹಾಗೂ ಡೇಟ್ಸ್, ಖರ್ಜೂರ, ಇದು 3 ಹಾಕಿ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುಕ್ ಆದಮೇಲೆ ಅದನ್ನು ಫುಲ್ಲು ಪ್ಯೂರಿ ಥರ ಮಾಡಿ ಅದಕ್ಕೆ ಇದು ರವೆ ಹಾಕಿ ಸಜ್ಜಿಗೆ ಥರ ಅವಳಿಗೆ ಮಾಡಿ ಇವಾಗ ತಿನ್ನಿಸ್ತೀನಿ. ಊಟ ಅವಳದು 1:30-2 ಗಂಟೆ, 2:30 ತನಕ ಆಗೋದು. ಇವಾಗಿನ್ನ 12 ಗಂಟೆ, 12:30, 1 ಗಂಟೆ ಒಳಗೆಲ್ಲ ಇವತ್ತು ಕೊಡ್ತೀನಿ ಅವಳಿಗೆ ಊಟ. ಯಾಕಂದರೆ ಇವತ್ತು ರೊಟೀನ್ ಫುಲ್ಲು ಚೇಂಜ್ ಆಗೋಗಿದೆ. ಸೊ ಮಕ್ಕಳು ಮನೇಲಿದ್ದಾಗ
ಒಂದು ಫಿಕ್ಸ್ಡ್ ಅಥವಾ ಒಂದು ಇದೇ ಥರ ಆಗುತ್ತೆ ಅದೇ ಥರ ಆಗುತ್ತೆ ಅನ್ನೋ ರೊಟೀನ್ ಯಾವುದೂ ಇರಲ್ಲ ಅಲ್ವಾ. ಇದು ನಿಮ್ಮ ಪೇರೆಂಟ್ ಆಗಿದ್ರೆ ಅಥವಾ ನೀವು ಮದರ್ ಆಗಿದ್ರೆ ನಿಮಗೆ ಖಂಡಿತ ಇದು ಗೊತ್ತಾಗುತ್ತೆ, ಅಥವಾ ನಿಮ್ಮ ಮನೆಗೆ ಯಾವ್ದಾದ್ರು ಪಾಪು ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಏನು ಹೇಳ್ತೀರಾ? ಈ ಥರ ಅಂತ ಹೇಳೋಕ್ಕೆ ಆಗಲ್ಲ. ಪ್ರತಿ ದಿವಸನೂ ಬೇರೆ ಥರ ಇರುತ್ತೆ, ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ. ಸೊ ಯಾವುದು ಶ್ಯೂರಾಗಿ ಹಿಂಗೆ ಹಾಗೆ ಅಂತ ಇರೋದೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಮನೆಯಲ್ಲಂತೂ ಹಾಗೇನೆ. ನಿಮ್ಮ ಮನೇಲಿ ಹೇಗೆ ಅಂತ ಹೇಳಿ ನನಗೆ ಕಮೆಂಟ್ ಆ್ಯಂಡ್ ಟೆಲ್ ಮೀ. ಯಾರದು ಕ್ಯೂಟಿ ಥರ ಆಡೋದು? ಕ್ಯೂಟಿ ಥರ ಆಡೋದು ಯಾರು? ಬಾ. ಅವಳಿಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅಡುಗೆ ಮನೆ ಕಟ್ಟೆ ಮೇಲೆ, ಹಿಂಗೆ ನೋಡಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಇಳಿಯೋಕ್ಕೆ ರೆಡಿ ಇಲ್ಲ. ಇಲ್ಲಿ ಏನೇನೋ ಸಿಗುತ್ತಲ್ಲ ಆಡೋಕ್ಕೆ, ಅದು ಇದು ಇಟ್ಟಿದ್ದೀನಲ್ಲ. ಸೊ ನಾನು ಸಾಮಾನ್ಯವಾಗಿ ಅಡುಗೆ ಮನೆಗೆ ಜಾಸ್ತಿ ಕರ್ಕೊಂಡು ಬರಲ್ಲ, ಬಿಕಾಸ್ ಇದು ಸೇಫ್ ಅಲ್ಲ. ಇಲ್ಲೆಲ್ಲ ಸ್ಟೋವು ಬಿಸಿ ಅದು ಇದು ಇರುತ್ತೆ. ಬಟ್ ಏನು ಮಾಡೋದು, ಮಕ್ಕಳಿಗೆ ಇಂಥ ಜಾಗನೇ ಇಷ್ಟ. ಇವತ್ತು ಸಂಜೆ ಬರ್ಡೇ ಪಾರ್ಟಿ ಇದೆಯಲ್ಲ, ಅದಕ್ಕೆ ಬಟ್ಟೆ ಈಗಲೇ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ. ಯಾಕಂದರೆ ಆಮೇಲೆ ಆಗೋದಿಲ್ಲ, ಫ್ರೀ ಟೈಮ್ ಇದ್ದಾಗೆಲ್ಲ ಮಾಡಿಟ್ಕೊಳ್ಳೋಣ ಅಂತ. ಸೊ ಇದು ಸ್ವಲ್ಪ ಸುಕ್ಕಾಗಿದೆ, ಒಳಗಿತ್ತಲ್ಲ ಐರನ್ ಮಾಡಿಡಬೇಕು ನನ್ನ ಮಗನಿಗೆ. ಇದು ಶರ್ಟು ಮತ್ತು ಇದು ನೋಡಿ ಪ್ಯಾಂಟು, ಜೀನ್ಸ್ ಪ್ಯಾಂಟು ಇದು. ಸೊ ನಾನು ಯೂಶ್ವಲಿ ನೀಟಾಗಿ ಚೆನ್ನಾಗಿ ಡ್ರೆಸ್ ಆಗೋದು ಪ್ರಿಫರ್ ಮಾಡ್ತೀನಿ, ಮಕ್ಕಳಿಗಾಗಲಿ ನನಗಾಗಲಿ ಹಸ್ಬೆಂಡಿಗಾಗಲಿ. ಸೊ ಆದಷ್ಟು ಚೆನ್ನಾಗಿರೋದು, ಬಿಕಾಸ್ ಪ್ರಾಕ್ಟಿಕಲಾಗಿ ಹೌದು, ನೀಟಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ರೆಡಿ ಆಗೋದು ಇಂಪಾರ್ಟೆಂಟ್. ಆ್ಯಂಡ್ ಎನರ್ಜೆಟಿಕಲಿ ಆಗಿ ಸ್ಪಿರಿಚುವಲ್ ಆಗಿ, ಈಗ ನಾವು ಹೇಗೆ ಲಕ್ಷ್ಮಿಗೆ ದೇವಿಗೆಲ್ಲ ಅಲಂಕಾರ ಮಾಡ್ತೀವೋ ಹಾಗೆ ನಮಗೆ ನಾವು ನೀಟಾಗಿ ರೆಡಿ ಆದರೆ ಯಾವಾಗಲೂ ಲಕ್ಷ್ಮಿ ಮನೆ ಒಲಿತಾಳೆ. ಸೊ ಇದು ನಾನು ತುಂಬ ನಂಬ್ತೀನಿ. ಈಗ ರೆಡಿ ಆಗ್ತೀವಿ ಅಂದ ತಕ್ಷಣ ತುಂಬ ನೀವು ದುಡ್ಡು ಕೊಟ್ಟು ಕಾಸ್ಟ್ಲಿ ತೊಗೋಬೇಕು ಅಂತ ಅಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಆದಷ್ಟು ರೆಡಿ ಆಗೋಕ್ಕೆ ಟ್ರೈ ಮಾಡೋಣ ಅಂತ. ಸೊ ಇದು ನೋಡಿ ನನ್ನ ಮಗಳದು ಹೃದಿಮಾದು, ಇದು ಶರ್ಟು ಮತ್ತು ಸ್ಕರ್ಟು ಚೆನ್ನಾಗಿದೆಯಾ ಅಂತ ಹೇಳಿ. ಇದು ಹೊಸದು ಆ್ಯಕ್ಚುಲಿ, ಇದು ಎರಡೂ ಸೆಟ್ ಇದು. ಸೊ ಸ್ಮಾಲ್ ಸ್ಕರ್ಟು. ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಅಂಗಡಿನಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಇದು ಇಷ್ಟು ಮಗಂದು ಮಗಳದು ಶಾಪಲ್ಲಿ ತೊಗೊಂಡಿದ್ದು ಅಂಗಡಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಸೇಲ್ ಇತ್ತು, ಸಮ್ 50% ಏನೋ ಆಫ್ ಇತ್ತು, ಅದಕ್ಕೆ ಹೋಗಿ ತೊಗೊಂಡಿರೋದು. ಸೊ ಇದು ಯಾವುದು ಬ್ರ್ಯಾಂಡ್ ಥರ ಏನಲ್ಲ, ನಾರ್ಮಲ್ ಲೋಕಲ್ ಕ್ಲಾತ್ಸೇ, ಬಟ್ ಸೇಲ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿದೆ. ಸಾಕು ಮಕ್ಕಳಿಗೆ. ಅಂದರೆ ಇವಾಗ ಸುಮ್ಮನೆ ಬ್ರ್ಯಾಂಡ್ ತೊಗೊಂಡು ಅಷ್ಟು ಕಾಸ್ಟ್ಲಿ ಕೊಟ್ಟು ವೇಸ್ಟ್. ಅವ್ರು ಬೆಳೀತಾ ಇರ್ತಾರೆ, ಹಾಕೋದೊಂದು 3-4 ಸಲಕ್ಕೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು, ನನಗೆ ವೇಸ್ಟ್ ಅಂತ ಅನಿಸುತ್ತೆ. ಸೊ ಇದು ನಂದು ನೋಡಿ ಟಾಪ್, ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋದು ಅಂತ. ಸೊ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀನಿ, ಇನ್ನು ಸಾಯಂಕಾಲ ರೆಡಿ ಆಗದೆ ನೋಡಿ. ಇನ್ನೂ ಇಷ್ಟು ಬಟ್ಟೆ ಇದೆ ಮಡ್ಚಿಟ್ಕೊಳ್ಳೋಕ್ಕೆ, ಅದು ಮಾಡಬೇಕು. ಇವಳು ನಮ್ಮ ರಾಣಿ ಎಲ್ಲ ಎಳಿತಾ ಇದ್ದಾಳೆ ಇಲ್ಲಿ. ಏಯ್ ರಿದಿಮ ರಾಣಿ, ಎಳೆಯೋದು ಎಲ್ಲ ಇದು. ಅಡುಗೆ ತಯಾರಿ ನಡೀತಾ ಇದೆ, ಅಡುಗೆ ಎಲ್ಲ ಇಟ್ಟಿದ್ದೀನಿ. ಇವಳಿಗೆ ತಿನ್ನಿಸಿ ಇವಾಗ ಇಲ್ಲಿ ಕೂತ್ಕೊಂಡು ಆಡ್ತಾ ಇದ್ದಾಳೆ, ಮುದ್ದಿನ ರಾಣಿ. ಅವಳು ಹೊರಗೆ ಹೋಗೋಣ ರಿದಿಮ್ಮ. ಅವಳಿಗೆ ಪ್ರತಿ ಸತಿ ತಿನ್ನಿಸ್ದಾಗ್ಲೂ ಸ್ವಲ್ಪ ಇಲ್ಲಿ ಬಟ್ಟೆ ಎಲ್ಲ ಆಗುತ್ತೆ. ಸೊ ಪ್ರತಿ ಸತಿ ಅವಳಿಗೆ ಒಂದು ದಿವಸಕ್ಕೆ ಒಂದು 5-6 ಸತಿ ಬಟ್ಟೆ ಚೇಂಜ್ ಆಗೇ ಆಗುತ್ತೆ. ಹಾಯ್, ಆನ್ ಮಾಡ್ತಾ ಇರೋದು. ಮತ್ತು ನಮ್ಮ ಮನೇಲಿ ಅಲೆಕ್ಸಾ ಇದೆ. ಸೊ ಪ್ರತಿದಿನ ನಾನು ಅಲೆಕ್ಸಾದಲ್ಲಿ ಮಂತ್ರಗಳ ಹಾಕ್ತೀನಿ. ಅಂದರೆ ಇವತ್ತು ಶುಕ್ರವಾರ ಇರೋದ್ರಿಂದ ಲಕ್ಷ್ಮೀ ಮಂತ್ರ ಆ ಥರ ಒಂದು ಅರ್ಧ ಗಂಟೆ ಅಂತೂ ಮಂತ್ರ ಬಂದೇ ಬರುತ್ತೆ. ಸೊ ನಾನು ಮೋಸ್ಟ್ ಆಫ್ ದ ವ್ಲಾಗ್ಸಲ್ಲಿ ನಿಮಗೆ ಸ್ಪಿರಿಚುಯಾಲಿಟಿ, ದೇವ್ರ ಬಗ್ಗೆ, ಪೂಜೆ ಬಗ್ಗೆ ಈ ಥರ ಮಂತ್ರಗಳು ಒಂದು ಸ್ವಲ್ಪ ಅದು ನಿಮಗೆ ಕಾಣಿಸುತ್ತೆ ವ್ಲಾಗಲ್ಲಿ. ಬಿಕಾಸ್ ದಟ್ ಈಸ್ ಒನ್ ಆಫ್ ಮೈ ಲೈಫ್, ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್.
ಸೊ ಅದಿಲ್ಲದೆ ನನಗೆ ನನ್ನ ದಿನಾನೇ ಮುಂದೆ ಹೋಗೋದಿಲ್ಲ ಅಥವಾ ಮುಗಿಯೋದಿಲ್ಲ ನನ್ನ ದಿನ. ಸೊ ರಾತ್ರಿ ಆದರೂ ಪರವಾಗಿಲ್ಲ, ಅದು ಇದ್ದೇ ಇರುತ್ತೆ. ಆ್ಯಂಡ್ ನನ್ನದು ಮೋಸ್ಟ್ ಆಫ್ ದ ಬ್ಲಾಗ್ಸಲ್ಲಿ ನಿಮ್ಗೆ ಅದು ಕಾಣಿಸುತ್ತೆ. ಓನೇ ನೋಡಿಲಿ ಕುಟ್ಟಿ. ಈಗ ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ. ಬನ್ನಿ ಇಲ್ಲೇ ಒಂದು ರೌಂಡ್ ಅವಳನ್ನ ಕರ್ಕೊಂಡು ಹೋಗೋಣ. ಎಲ್ಲರಿಗೂ ಹೊರಗೆ ಒಂದು ರೌಂಡ್ ಹೋಗ್ಬೇಕಲ್ಲ, ಮಕ್ಳಿಗೂ ಪಾಪ ಆಸೆ ಆಗುತ್ತೆ, ಅವ್ರಿಗೂ ಹೊರಗೆ ಹೋಗಬೇಕು ಸ್ವಲ್ಪ ಗಾಳಿ ಬೆಳಕಲ್ಲಿ. ಬಟ್ ಏನಂದರೆ ನಾನು ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಸ್ಟವ್ ಮೇಲೆ. ಸೊ ತುಂಬ ದೂರ ಎಲ್ಲೂ ಹೋಗಲ್ಲ, ಇಲ್ಲೇ ಮನೆ ಮುಂದೆನೇ ಅಷ್ಟೇ. ಬಿಕಾಸ್ ಇಟ್ಸ್ ನಾಟ್ ಸೇಫ್ ಈ ಥರ ಸ್ಟವ್ ಹಚ್ಚಿ ಅನ್ಅಟೆಂಡೆಡ್ ಆಗಿ ಬಿಡೋಕ್ಕೆ. ವಾಸುದೇವಾಯ ಹರೆಯೇ ಪರಮಾತ್ಮನೇ. ಸೊ ಆ ಮಂತ್ರ ಹಾಕಿದ್ದೀನಿ. ಇಲ್ಲೇ ಕಾಂಪೌಂಡಲ್ಲಿ ಹೋಗೋಣ ಬಾ. ಓನಮ್ಮ ಅದು ಇಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಇಲ್ಲಿದೇನು ಕಾಟನ್ ಫ್ಲೈ ಇದು ಸಿಕ್ತು. ಕಾಟನ್ ಫ್ಲೈ ಹಾರುತ್ತಿದ್ದು ನೋಡಿ, ಕಾಣಿಸ್ತಾ ಇದೆಯಾ? ಸೊ ಇದು ಏನಿದು, ಹೂನ ಅಥವಾ ಹುಳನ? ನನಗಿದು ಆ್ಯಕ್ಚುಲಿ ಗೊತ್ತಿಲ್ಲ ಸರಿಗೆ. ಒಬ್ಬೊಬ್ರು ಹುಳ ಅಂತಾರೆ, ಒಬ್ಬೊಬ್ರು ಇದಿಲ್ಲ ಜಸ್ಟ್ ಹೂವಿಂದು ಅಂತಾರೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನಿದು ಅಂತ. ಅವಳು ನೋಡಿದ್ದು ಬೇಕಂತೆ. ನನ್ನ ಪ್ರಕಾರ ಇದು ಹುಳ ಥರ ಅನಿಸಲ್ಲ, ಮೋಸ್ಟ್ಲಿ ಯಾವುದೋ ಗಿಡ ಹೂವಿಂದ ಅನಿಸುತ್ತೆ. ಬಟ್ ಶ್ಯೂರಾಗಿ ನಂಗೆ ಗೊತ್ತಿಲ್ಲ. ಫೈನಲಿ ಇಟ್ಸ್ ಈವ್ನಿಂಗ್, ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಫಾರ್ ದ ಪಾರ್ಟಿ. ಸೊ ಎಸ್, ದಿಸ್ ಈಸ್ ಮೈ ಔಟ್ಫಿಟ್. ಇದು ಒಂಥರ ಕಾರ್ಪೊರೇಟ್ ಸ್ಟೈಲ್, ಶರ್ಟ್ ಮೇಲೆ ಕೋಟ್ ಥರ. ಮನೆಗೆ ಅಲ್ವಾ ಹೋಗ್ತಾ ಇರೋದು. ಇಟ್ಸ್ ನಾಟ್ ಎನಿ ಪಾರ್ಟಿ ಹಾಲಲ್ಲಿ ಏನಿಲ್ಲ, ಮನೆಯಲ್ಲೇ. ನಾನು ಯೂಶ್ವಲಿ ಮೇಕಪ್ಪೆಲ್ಲ ಪ್ರಾಡಕ್ಟ್ಸ್ ಅಷ್ಟು ಯೂಸ್ ಮಾಡಲ್ಲ, ಬಿಕಾಸ್ ಇಟ್ಸ್ ಕೆಮಿಕಲ್ಸ್ ಜಾಸ್ತಿ. ಬಟ್ ಈ ಥರ ಒಕೇಶನ್ಸ್ ಇದ್ದಾಗ, ಫಂಕ್ಷನ್ನು ಅಥವಾ ಪಾರ್ಟಿ ಅಥವಾ ಏನಾದರೂ ಒಕೇಶನ್ ಇದ್ದಾಗ ಐ ಯೂಸ್ ಅಷ್ಟೇ. ಆ್ಯಂಡ್ ದಟ್ ಟು ಐ ಆಮ್ ನಾಟ್ ಅ ಪ್ರೋ ಮೇಕಪ್. ಸಿ ನಾನು ಇಲ್ಲಿ ಹಾಕಿರೋದೆಲ್ಲ ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದೆ. ಸೊ ಅಷ್ಟು ಪ್ರೋ ಆಟ್ ಇಟ್ ಥರ ಖಂಡಿತ ಇಲ್ಲ. ನನಗೆ ಎಷ್ಟಾಗುತ್ತೋ, ನನ್ನ ಕೈಲಿ ಹೆಂಗೆ ಬರುತ್ತೋ ಮಾಡ್ಕೊಳ್ಳೋಕ್ಕೆ ಅಷ್ಟೇ ನಾನು ಮಾಡೋದು. ಬಟ್ ಖಂಡಿತ ರೆಗ್ಯುಲರ್ ಬೇಸಿಸಲ್ಲಿ ಅಥವಾ ನಾಟ್ ಈವನ್ ಫ್ರೀಕ್ವೆಂಟ್ ಆಗೂ ಕೆಮಿಕಲ್ಸ್ ಯೂಸೇ ಮಾಡೋದು. ಬೇಸಿಕ್ ಓನ್ಲಿ ಥಿಂಗ್ ವಿಚ್ ಐ ಯೂಸಸ್ ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್. ನಾನು ಆ್ಯಕ್ಚುಲಿ ಇದು ರೆಡ್ ರೆಡ್ ಕಾರ್ಪೆಟ್ ಝೂಡಿಯೋದಲ್ಲಿ ಸಿಗುತ್ತೆ. ಇಸ್ ಮೈ ಫೇವ್ರೆಟ್. ಸೊ ಈಗ ಇದನ್ನೇ ನಾನು ಐ ಶ್ಯಾಡೋಸ್ ಥರ ಹಾಕ್ಕೊಂಡಿದ್ದೀನಿ. ಎಂಡಲ್ಲಿ ಲಿಪ್ಸ್ಟಿಕ್ ಥರ ಹಾಕೋತೀನಿ, ಬಿಕಾಸ್ ಸ್ವಲ್ಪ ತಿನ್ನೋದಿದೆ. ಇದು ಕೆಮಿಕಲ್ಸ್ ಅಲ್ವಾ, ಸೊ ತಿನ್ನೋದೆಲ್ಲ ಆದಮೇಲೆ ಹಾಕೋತೀನಿ. ಈಗ ನಾನು ರೆಡಿ ಆದಮೇಲೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಾಯಿದ್ದಾರೆ. ನನ್ನ ಮಕ್ಕಳಿಗೆ ರೆಡಿ ಮಾಡ್ತೀನಿ. ಮಾಡಿಬಿಟ್ಟು ಐ ಅಪ್ಲೋಡ್ ದ ವಿಡಿಯೋ ಆಫ್ ದಿಯರ್ ಔಟ್ಫಿಟ್ ಆಲ್ಸೋ. ಸೊ ನೋಡಿ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಟೆಲ್ ಮಿ ಹೌಸ್ ದ ಔಟ್ಫಿಟ್. ಇಟ್ಸ್ ಜಸ್ಟ್ ಟೀ ಶರ್ಟ್, ಕ್ಯಾಶುಯಲ್ ಟೀ ಶರ್ಟ್ ಮೇಲೆ ಕೋಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಹೀಗೆ. ಓಕೆ, ಇವನು ನನ್ನ ಮಗ ರಿಷಬ್. ಇವೊಂದು ಔಟ್ಫಿಟ್ ಇವತ್ತಿಂದು. ಹಾಯ್ ಮಾಡು ಅಂದರೆ ನಾನು ಎಂಟ್ರಿ ಕೊಟ್ಟು ಮಾಡ್ತೀನಿ ಅಂತ ಈ ಥರ ಮಾಡ್ತಾ ಇದ್ದಾನೆ. ಆ್ಯಂಡ್ ತೋರಿಸು ನನ್ನ ವಿಡಿಯೋ ಅಂತ ಕೇಳ್ತಾ ಇದ್ದಾನೆ. ನಾನು ಪ್ಯಾಕ್ ಮಾಡಿರೋ ಗಿಫ್ಟ್ ಇಟ್ಕೊಂಡಿದ್ದೀನಿ, ಮತ್ತು ಲಂಚ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಫುಡ್ ಇದೆ, ಊಟ ಇವಳ್ದು. ಯಾಕಂದರೆ ಇವಳಿನ ಊಟ ಮಾಡಿಲ್ಲ, ಅಲ್ಲಿ ಮನೆಗೆ ಹೋದ್ಮೇಲೆ ಮಾಡ್ಸೋಕ್ಕೆ. ಅವರು ಸುಮುಖ ಮನೆಗೆ ಹೋದ್ಮೇಲೆ ಮಮ್ಮು ತಿನ್ಸೋಕ್ಕೆ ಕೂಚಿನಿ. ಎಲ್ಲೋಗೋಣ ಇದೀಮ? ರಿಷಬ್ ಎಲ್ಲೋಗೋಣ? ರಿಷಬ್, look here, where shall we go? Let's go to Sumukha house. Okay. Cake. ಇವಾಗ ಕೇಕ್ ಇಲ್ಲ. ಸೊ ಕೇಕು ನಮ್ಮನೆ ಹತ್ರನೇ ಆರ್ಡರ್ ಕೊಟ್ಟಿರೋದು. ಆನ್ ದ ವೇ ಹೋಗ್ತಾ ತಗೊಂಡು ಹೋಗ್ತೀವಿ. ಅಮ್ಮಸ್ ಪೇಸ್ಟ್ರಿ ಇಲ್ಲೇ ಇದೆ, ಬಂತು ನೋಡು ಅಮ್ಮಸ್ ಪೇಸ್ಟ್ರಿ. ಆಗ ಅಪ್ಪ ಮಗ ಹೋಗಿದ್ದಾರೆ ಕೇಕ್ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ. ಸೊ ಬಂದಮೇಲೆ ಈಗ ಅವ್ರ ಮನೆಗೆ ಹೋಗಿ ಪಾರ್ಟಿ ಟೈಮ್.
ಈಗ ನನ್ನ ಪ್ರಕಾರ ಎಷ್ಟೊಂದು ಜನ ಸೆಲೆಬ್ರೇಟ್ ಮಾಡ್ತಾರೆ ಬರ್ಡೇ, ಕೆಲವೊಬ್ರು ಇದ್ದಾರೆ ದೇ ಡೋಂಟ್ ಸೆಲೆಬ್ರೇಟ್ ಬರ್ಡೇ, ಅಂದರೆ ಬರೀ ಮಕ್ಳದ್ದು ಮಾತ್ರ ಮಾಡಬೇಕು, ದೊಡ್ಡವ್ರದ್ದು ಮಾಡಬಾರ್ದು ಅಂತ ಏನೋ ಒಂದು ಇಟ್ಕೊಂಡಿರ್ತಾರೆ. ಸೊ ಹಿಯರ್ ಐ ಜಸ್ಟ್ ವಾಂಟ್ ಟು ಶೇರ್ ನನಗೇನು ಅನ್ಸುತ್ತೆ ಅಂತ. ನಾವು ಯಾವಾಗಲೂ ನಮ್ಮ ಲೈಫ್ನ ಸೆಲೆಬ್ರೇಟ್ ಮಾಡಬೇಕು, ಬಿಕಾಸ್ ಇರೋದು ಒಂದು ಜೀವನ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ದೇವರು ಕೊಟ್ಟಿದ್ದಾನೆ ಈ ಬದುಕು ಅಂತ ಒಂದು ಗ್ರೇಟ್ಫುಲ್ ಆಗಿ ಥ್ಯಾಂಕ್ ಯು ಅಂತ ಹೇಳಿ, ಏನೇ ಕ್ಷಣಗಳಿರಲಿ, ಒಂದು ಚಿಕ್ಕದಾದರೂ ಆಗಿರಲಿ ದೊಡ್ಡದಾದರೂ ಆಗಿರಲಿ, ಎಂಥ ತುಂಬ ಚಿಕ್ಕ ವಿಷಯ ಆದರೂ ಆಗಿರಲಿ, ಯಾವಾಗಲೂ ಒಳ್ಳೆಯದನ್ನು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ನಾವು ಸೆಲೆಬ್ರೇಟ್ ಮಾಡಿ ಖುಷಿ ಆಗಿರೋಷ್ಟು ನಮ್ಮ ಸೆಲೆಬ್ರೇಷನ್ ಡಬಲ್ ಆಗುತ್ತೆ. ಸೊ ನಾನು ಯಾವಾಗಲೂ ಯಾವುದೇ ಆಗಿರಲಿ, ಚಿಕ್ಕದಾಗಿರಲಿ, ನಮ್ಮ ಮನೇಲಿ ನಾನು ಅದನ್ನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಅಂದರೆ ಚಿಕ್ಕದಾಗೆ ಸೆಲೆಬ್ರೇಷನ್, ನಾನು ಸೆಲೆಬ್ರೇಟ್ ಅಂದ ತಕ್ಷಣ ತುಂಬ ದೊಡ್ಡದಾಗಲ್ಲ, ಚಿಕ್ಕದಾಗೆ ಸಾಕು ಸೆಲೆಬ್ರೇಷನ್. ನಮಗೆ ಖುಷಿ ಆಯಿತಾ ಅದು ಸಾಕು. ಸೊ ನಾವು ಖುಷಿ ಆಗಷ್ಟು, ನಾವು ಸೆಲೆಬ್ರೇಟ್ ಮಾಡಷ್ಟು ನಾವು ಯೂನಿವರ್ಸಿಗೆ ಅಥವಾ ದೇವರಿಗೆ ನಾವು ಆ ಎನರ್ಜಿ ಕಳಿಸ್ತಾ ಇದ್ದೀವಿ, ಆ ಖುಷಿ, ಆ ಗ್ರ್ಯಾಟಿಟ್ಯೂಡ್ ಅನ್ನೋ ಎನರ್ಜಿ. ಸೊ ಅದು ಯಾವಾಗಲೂ ನಮ್ಮ ಜೀವನದಲ್ಲಿ ಡಬಲ್ ಆಗುತ್ತೆ. ಯಾವುದೇ ಖುಷಿ ಕ್ಷಣ ಬಂದರೂ ಯಾವಾಗಲೂ ಸೆಲೆಬ್ರೇಟ್ ಮಾಡಿ, ಅದು ಹೆಚ್ಚಾಗಲಿ ಆ್ಯಂಡ್ ಹೆಚ್ಚಾಗುತ್ತೆ. ಹಾಯ್ ಸಮೀಕ್ಷಾ, ಹ್ಯಾಪಿ ಬರ್ಡೇ. ಬರ್ಡೇ ಗರ್ಲ್ ಇವಳೆ, ಇವತ್ತು ಇವಳದೆ ಬರ್ಡೇ, ಕೇಕ್ ಕಟ್ ಮಾಡೋಣ ಅಲ್ಲನೇ? ಓಕೆ. ತುಂಬ ಬ್ಯೂಟಿಫುಲ್ ಪಾರ್ಟಿ ಆ್ಯಂಡ್ ಬ್ಯೂಟಿಫುಲ್ ಫ್ಯಾಮಿಲಿ ಟೈಮ್ ಆಗಿತ್ತು. ಅವರು ಪ್ರಿಫರ್ ಮಾಡಲ್ಲ ಯಾರೂ ವಿಡಿಯೋಗೆ ಬರೋಕ್ಕೆ, ಸೊ ನಾನು ಜಾಸ್ತಿ ತೆಗ್ದಿಲ್ಲ ಇದ್ರದ್ದು. ಮನೆಗೆ ಬಂದಿದ್ದು ಸಖತ್ ಲೇಟ್ ಆಯಿತು. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು. ನನ್ನ ಮಕ್ಕ ನೋಡಿ ಫುಲ್ ಈಗ ಜಸ್ಟ್ ಎದ್ದಿರೋದು. ಸೊ ಬಂದ ತಕ್ಷಣ ನಿನ್ನೆ ರಾತ್ರಿ ಹಾಗೆ ಇವ್ರಿಗೆಲ್ಲನೂ ಸಖತ್ ನಿದ್ದೆ ಬರ್ತಾಯಿತ್ತು. ಹಾಗೆ ಮಲಗಿಸಿ ಅವ್ರ ಜೊತೆ ನಾನು ಮಲ್ಕೊಂಡ್ಬಿಟ್ಟೆ. ಐ ವಾಸ್ ವೆರಿ ಟಯರ್ಡ್ ಆ್ಯಕ್ಚುಲಿ. ಸೊ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಸಿಗೋಣ ಹೊಸ ವ್ಲಾಗ್ ಜೊತೆ. ಟೇಕ್ ಕೇರ್, ಬಾಯ್.